ಸುಂದರವಾದಂತಹ ಯೋಜನೆಯೊಂದಿಗೆ ನಮ್ಮ ಸಂಸ್ಥೆ ಬರ್ತಾ ಇದೆ. ಪ್ರೊಡಕ್ಷನ್ ಹೌಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ತಡ ಮಾಡದೆ ನಾವೀಗ ನೇರವಾಗಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋದಕ್ಕೂ ಮುನ್ನ ನಮ್ಮೊಂದಿಗೆ ನಮ್ಮ ಕರ್ನಾಟಕದ ಇಬ್ಬರು ಹೆಮ್ಮೆಯ ಸಚಿವರಿದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ದಿನೇಶ್ ಗುಂಡೂರಾವ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ನಮ್ಮ ಕನ್ನಡ ಚಿತ್ರರಂಗ ಅದರ ಜೊತೆಗೆ ವಿಜಯ್ ಟಾಟಾ ಸರ್, ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ. ದಯಮಾಡಿ ನೀವು ಕೂಡ ವೇದಿಕೆಗೆ ಆಗಮಿಸಬೇಕು. ಮೊದಲನೇದಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಮತ್ತು ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ ಅವರ ಸಾಹಸಕ್ಕೆ ಮತ್ತು ಅವರ ಒಂದು ಪ್ರಯತ್ನಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಮತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರ ಪರವಾಗಿ, ನಮ್ಮ ಇಬ್ಬರ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ. ಮತ್ತು ಈ 5 ಚಲನಚಿತ್ರಗಳು ಭಾಳ ಚೆನ್ನಾಗಿ ನಿರ್ಮಾಣ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಪಡೀಲಿ ಮತ್ತು ಎಲ್ಲ ಸಿನಿಮಾ ನೋಡ್ತಕ್ಕಂಥ ಜನರಿಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡಲಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ನಿಮ್ಮ 5 ಸಿನಿಮಾಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನೇಶ್ ಗುಂಡೂರಾವ್ ಸರ್, ಯಾಕಂದ್ರೆ ನಿಮ್ಮ ಪೇರೆಂಟ್ಗೆ ಬಹಳ ಇಷ್ಟ ಇತ್ತು ನೀವು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ. ನೋಡಿ ಸರ್, ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಾ ಇದೆ. ವಿಜಯ್ ಸರ್ ಅಂತೂ ನಿಮಗೆ ಖಂಡಿತ ಚಾನ್ಸ್ ಕೊಡ್ತಾರೆ. ನಾನು ತಮ್ಮ ಫಿಲ್ಮ್ ಮಾಡಿದ್ದ, ಅವರು ಈಗಿಲ್ಲ, ಹೀರೋ ಬಿಟ್ಟು. ಸರ್, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ. ಹೂವು ಅನ್ನುವಂಥ ಫಿಲ್ಮಲ್ಲಿ ನಮ್ಮ ತಮ್ಮ ಮಾಡಿದ್ದ. ಅದು ಒಂದು ಒಳ್ಳೆಯ ಚಿತ್ರ. ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ಮಾಣ ಮಾಡಿದಂಥ ಒಂದು ಒಳ್ಳೆಯ ಫಿಲ್ಮನ್ನು ಮಾಡಿದ್ರು. ಬಟ್ ನಾನೇನು ರಾಜಕೀಯದಲ್ಲಿ ಇಲ್ಲೇ ಇರ್ತೀನಿ. ಈಗ ಮೋಸ್ಟ್ಲಿ ಮನಸ್ಸು ಬದಲಾಯಿಸಿದ್ದಾರೆ ಅಂತ ಅನಿಸುತ್ತೆ. ಧನ್ಯವಾದಗಳು ಸರ್. ರಾಮಲಿಂಗಾರೆಡ್ಡಿ ಸರ್, ಒಂದೆರಡು ಮಾತುಗಳನ್ನ ಮಾಡಬೇಕು. 5 ಸಿನಿಮಾ ಅಲ್ವಾ, 5 ಜನ ಡೈರೆಕ್ಟರು, 5 ಜನ ಹೀರೋಗಳು, 5 ಜನ ಹೀರೋಯಿನ್ಸು, ಮತ್ತು ಸಪೋರ್ಟಿಂಗ್ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಎಲ್ರಿಗೂ ಅವಕಾಶ ಇದೆ ಅಲ್ವಾ. ನಿಮ್ಮೆಲ್ಲ ಸಿನಿಮಾಗಳು ಹಿಟ್ ಆಗಲಿ, ಚೆನ್ನಾಗಿ ದುಡ್ಡಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು ತೆಗೆಯುವಂತಾಗಲಿ. ಮತ್ತು ನಿಮಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರು, ಆಹ್ವಾನಿತರು ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಯ ಧನ್ಯವಾದಗಳು ಸರ್. ಈಗ ನಮ್ಮ ಮುಖ್ಯ ಅತಿಥಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಅದೇ ರೀತಿಯಾಗಿ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಸರ್ ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ನಿಮಗೂ ಕೂಡ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ರವಿಚಂದ್ರನ್ ಸರ್ಗೆ. ಹಾಗೆಯೇ ವೆರಿ ಹ್ಯಾಂಡ್ಸಮ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಬಂದಿದ್ದಾರೆ. ದಯಮಾಡಿ ಜ್ಯೋತಿಯನ್ನು ಬೆಳೆಸುವುದಕ್ಕೆ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮೊಂದಿಗೆ ನಾದ ಬ್ರಹ್ಮ ಹಂಸಲೇಖ ಸರ್ ಅವರಿದ್ದಾರೆ. ಹಂಸಲೇಖ ಸರ್ ದೀಪ ಬೆಳಗೋದಕ್ಕೆ ದಯವಿಟ್ಟು ತಾವು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕನ್ನಡದ ಖ್ಯಾತ ನಿರ್ಮಾಪಕರಾದಂತಹ ಕೆ ಮಂಜು ಅವರು ಆಗಮಿಸಿದ್ದಾರೆ. ಮಂಜು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ಸುಚೇಂದ್ರ ಪ್ರಸಾದ್ ಸರ್ ನಮ್ಮೊಂದಿಗೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಪ್ರೀತಿಯ ಶರಣ್ ಸರ್, ದಯವಿಟ್ಟು ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ನೀವು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ನರಸಿಂಹಲು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ನಿರ್ದೇಶಕರಾಗಿರುವಂತಹ ಶಶಾಂಕ್ ಸರ್, ದಯಮಾಡಿ ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. Please put your hands together. ಇದೀಗ ದೀಪ ಬೆಳಗುವುದರ ಮೂಲಕ ಅಮೃತ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನಮ್ಮೆಲ್ಲ ಅತಿಥಿ ಅಭ್ಯಾಸಗಳ ಜೊತೆಯಾಗಿ ನಮ್ಮ ಕನ್ನಡ ಚಿತ್ರರಂಗದ ತುಂಬು ಕುಟುಂಬ ನೀಡ್ತಾ ಇದೆ.
ಶಿಲ್ಪಾ ಶ್ರೀನಿವಾಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಖ್ಯಾತ ನಿರ್ದೇಶಕರಾದಂತಹ ಸಿಂಪಲ್ ಸುನಿ ಅವರು ಕೂಡ ದಯಮಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹರ್ಷಿಕಾ ಪೂನಚ್ಚ ಅವರು ದಯವಿಟ್ಟು ಜಾಯ್ನ್ ಮಾಡಬೇಕು ಆನ್ ಸ್ಟೇಜ್. ಮಾಸ್ತಿ ಅವರು ದಯಮಾಡಿ ಜಾಯ್ನ್ ಆಗಬೇಕು. ಪ್ರಶಾಂತ್ ಸಿಂಗ್ ಅವರು ಕೂಡ ವೇದಿಕೆಗೆ ಬರಬೇಕು ಪ್ಲೀಸ್. ಕಣ್ಣಿಗೆ ಒಂದು ರೀತಿ ಹಬ್ಬ, ಯಾಕಂದ್ರೆ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲರೂ ಇದ್ದಾರೆ. ಖ್ಯಾತ ನಟ ನಟಿಯರು ಎಲ್ಲರೂ ಒಂದೇ ಫ್ರೇಮ್ ನಲ್ಲಿ ಸೆರೆ ಹಿಡಿಯೋದು ನಿಜಕ್ಕೂ ಕೂಡ ಬಹಳ ಆನಂದ ಆಗುತ್ತೆ, ಸಂತೋಷ. ನಮ್ಮ ಕನ್ನಡದ ವೆಲ್ಕಮ್ ರೂಪಿಕಾ ಆನ್ ಸ್ಟೇಜ್. ರೂಪಿಕಾ ಅವರು ದಯಮಾಡಿ ಬರಬೇಕು. ಮಂಜು ಸ್ವರಾಜ್ ಅವರು ಜಾಯ್ನ್. ಓಕೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾರೆ ಅಂದ್ರೆ ಅಷ್ಟು ಹೈಜಿನ್ ಆಗಿರುತ್ತೆ. ಅಂದ್ರೆ ಈ ಬಗ್ಗೆ ಹೇಳೋದಕ್ಕೆ ಒಂದಿನ ಸಾಲೋದಿಲ್ಲ, ಅಷ್ಟು ಸಮಾಜಮುಖಿ ಕೆಲಸಗಳನ್ನ ಅವ್ರು ಮಾಡ್ತಾ ಬರ್ತಿದ್ದಾರೆ. ಹಾಗಾದರೆ ನಮ್ಮ ಅಮೃತ ಟಾಟಾ ಇವರ ಮಿಸ್ಸಸ್ ಇಂಡಿಯಾ ಜರ್ನಿ ಹೇಗಿತ್ತು, ಇದರ ಬಗ್ಗೆ ಒಂದು ಸ್ಪೆಷಲ್ ವೇಟಿ ಇದೆ. ಮೊದಲಿಗೆ ವೇಟಿ ನೋಡೋಣ ಬನ್ನಿ. ವೇಟಿ ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಅಲ್ಲಿಂದ ಇಲ್ಲಿಗೆ 40 ವರ್ಷ ಆಗಿರ್ಬೋದು, ಆದ್ರೆ ನಾನು ಹೇಳಿದಾಗೆ ರವಿ ಸರ್ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಆಗ್ಲೂ ಅವರೇ ಹೀರೋ, ಈಗಲೂ ಅವರೇ ಹೀರೋ. ಅವಾಗ್ಲೂ ನಮ್ಮ ಜೂಹಿ ಚಾವ್ಲಾನ ಮೆರೆಸಿದ್ದು ನಮ್ಮ ವಿ ರವಿಚಂದ್ರನ್, ಈಗಲೂ ಕೂಡ ನಮ್ಮ ಮಿಸ್ಸಸ್ ಇಂಡಿಯಾಗೆ ಕ್ರೌನಿಂಗ್ ಮಾಡ್ತಾ ಇರೋದು ಕೂಡ ವಿ ರವಿಚಂದ್ರನ್ ಅವರು. ಈ ನಡುವೆ ಮತ್ತೊಂದು ಡಿಮಾಂಡ್ ಇತ್ತು ಸರ್. ನಾವು ಪ್ರಖ್ಯಾತ ರಾಜಕಾರಣಿನೋ ಅಥವಾ ಯಾವುದೋ ಲೇಡಿ ಫಿಮೇಲ್ ಆಕ್ಟ್ರೆಸಸ್ ಅಥವಾ ದೊಡ್ಡ ವ್ಯಕ್ತಿ ತಂದು ಅವರಿಗೆ ಕಿರೀಟ ತೊಡಿಸಬೇಕು ಅಂತ ಹೇಳುವಾಗ ಅವರು ಡಿಮಾಂಡ್ ಮಾಡಿದ್ದು ರವಿಚಂದ್ರನ್ ಅವರೇ ಕಿರೀಟವನ್ನು ತೊಡಿಸಬೇಕು ಅಂತ ಡಿಮಾಂಡ್ ಮಾಡಿದ್ರು. ಇದು ನಾನು ನೆನ್ನೆನೇ ಹೇಳ್ಬೇಕಾಗಿತ್ತಲ್ಲ ನನಗೆ, ಅವಾಗ ನನ್ನ ಡಿಮ್ಯಾಂಡ್ ಇರೋದಿಲ್ಲ ಸ್ವಲ್ಪ. ವಿಜಯ್ ಟಾಟಾ ಸರ್ ನೋಡ್ಕೊತಾರೆ ಬಿಡಿ ಸರ್. ಸರ್ ಇವಾಗ ನೀವು ಬಂದ್ಮೇಲೆ ನಾವು ಒಂದು ರ್ಯಾಂಪ್ ವಾಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಹೀರೋಯಿನ್ ಅದ್ಭುತವಾಗಿ ಸುಂದರವಾಗಿ ಕಾಣಿಸೋದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ. ಒಂದು ಫೋಟೋ ಶೂಟ್ ಮಾಡಿದ್ರು ಕೂಡ ಬಹಳ ಡಿಫ್ರೆಂಟ್ ಆಗಿ ಅದ್ಭುತವಾಗಿರುತ್ತೆ. ಸೊ ಒಬ್ಬ ಹೀರೋಯಿನ್ ಅಥವಾ ಒಬ್ಬ ಮಿಸ್ಸಸ್ ಇಂಡಿಯಾ ವಾಕ್ ಮಾಡಿಸೋದು ಕೂಡ ಅದು ರವಿಚಂದ್ರನ್ ಸರ್ಗೆ ಕರಗತ ಆಗಿರುತ್ತೆ. ನೀವಿಬ್ರು ದಯಮಾಡಿ ಒಂದು ರ್ಯಾಂಪ್ ವಾಕ್ ಮಾಡಬೇಕು ಸರ್. ದಯಮಾಡಿ ನೀವಿಬ್ರು ಈ ಕಡೆ ಬಂದ್ರೆ ಅವರಿಬ್ಬರಿಗೆ ಸ್ಟೇಜ್ ಬಿಟ್ಕೊಡೋಣ. ಐ ರಿಕ್ವೆಸ್ಟ್ ಗೆಸ್ಟ್ ಪ್ಲೀಸ್. ಓಕೆ, ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರು ಕೂಡ ಜಾಯ್ನ್ ಆಗಬೇಕು ಅನ್ನೋದು ಆಸೆ ಅವರು. ಅಂಡ್ ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಐಶ್ವರ್ಯ ರೈ ಅವರು ಮಿಸ್ ವರ್ಲ್ಡ್ ಆದಾಗ ಅವರು ಬೆಂಗಳೂರು ಬಂದಾಗ ಅವರಿಗೂ ಮೊದಲ ಸಾರಿ ಕ್ರೌನಿಂಗ್ ಮಾಡಿದ್ರು ನಮ್ಮೆಲ್ಲರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಸೊ ಇದು ನಮ್ಮೆಲ್ಲರಿಗೂ ಕೂಡ ವೆರಿ 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 ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಡಿಯಾ ಅಮೃತ ಟಾಟಾ ಅವರು ಮಿಸ್ಸಸ್ ಇಂಡಿಯಾ ಗೆದ್ದಿದ್ದಕ್ಕೆ ಈಗ ಒಂದು ಕಂಡು ಒಂದು ಸಂಸ್ಥೆ ಮಾಡ್ತಾ ಇದೆ. ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶುರುನೇ ನಾನು ಮಾತಾಡಲ್ಲ, ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತೀನಿ ನಾನು. ಇಲ್ಲ, ನಾವು ಬಾಗ್ಲು ಹಾಕ್ಬಿಡಿ ಪ್ಲೀಸ್. ಮತ್ತು ಮುರಳಿ ಸರ್ ವೇದಿಕೆಯಲ್ಲಿ ಇರಬೇಕು, ಉಳಿದವರು ದಯವಿಟ್ಟು ಕೆಳಗೆ ಬಂದರೆ ಆಮೇಲೆ ನಾನು ಟಾಟಾ ಸರ್ ಒಂದು ಟಾಟಾ ಸರ್ ಇದ್ದೀವಿ, ನೀವು ಉಳಿದವರೆಲ್ಲ ದಯವಿಟ್ಟು ಅವರ ಒಂದು ಭೇಟಿಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಾದ ನಂತರ ನಮ್ಮ
ಈ ಪ್ರೊಡಕ್ಷನ್ ಹೌಸ್ ಲಾಂಚ್. ಅಮೃತ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಣವ್ ದೇವರಾಜ್ ಅವರಿಗೆ ಸ್ವಾಗತ. ಜೊತೆಗೆ ನಟಿ ಶ್ರಾವ್ಯ ಅವರು ಕೂಡ ಆಗಮಿಸಿದ್ದಾರೆ. ನಿಮಗೂ ಕೂಡ ಸ್ವಾಗತ. ಪ್ರೊಡಕ್ಷನ್ ನಂಬರ್ 4 ವಿಕ್ರಮ್ ರವಿಚಂದ್ರನ್. ಡೈರೆಕ್ಟರ್ ರಿಷಬ್ ಆರ್ಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಪ್ರೊಡಕ್ಷನ್ ನಂಬರ್ 4 ನಿರ್ದೇಶಕರಾಗಿ ರಿಷಬ್ ಆರ್ಯ ಅವರು, ಅದೇ ರೀತಿಯಾಗಿ ನಾಯಕ ನಟನಾಗಿ ವಿಕ್ರಮ್ ರವಿಚಂದ್ರನ್ ಅವರು ಅಮೃತ ಸಿನಿಮಾ ನಮ್ಮ ಸಂಸ್ಥೆಯ ಜೊತೆಯಾಗಿ ಬಂದಿದ್ದಾರೆ. ಅಮೃತ ಸಿನಿಮಾ ಕ್ರಾಫ್ಟ್ ಜೊತೆಯಾಗಿ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಟು ವಿಕ್ರಮ್ ರವಿಚಂದ್ರನ್ ಅಂಡ್ ರಿಷಬ್ ಆರ್ಯ. ನೋಡೋದಕ್ಕೆ ಒಂದು ರೀತಿ ವಿಶೇಷ, ಹೈಟ್ ಮ್ಯಾಚ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅವ್ರ ಹೈಟ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಅವ್ರು ಬೆಳೆದಿರೋ ಎತ್ತರವನ್ನ ಮ್ಯಾಚ್ ಮಾಡೋದಕ್ಕೆ. ಈ ಒಂದು ಸರ್ ನಿಮಗೆ ಧನ್ಯವಾದಗಳು. ಇಷ್ಟೊಂದು ಕನ್ನಡ ಸಿನಿಮಾಗಳ ಪ್ರೊಡಕ್ಷನ್ ಅಂತ ನಾವು ತಗೊಂಡಿರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಇಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರು ಮತ್ತು ಹೀರೋಯಿನ್ ಏನು ಯಾರಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ರವಿ ಸರ್ ಅಂತ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಎಲ್ರಿಗೂ ಧನ್ಯವಾದ. ನನ್ನ ಇಟ್ಬಿಟ್ಟು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಷ್ಟೇ ಸರ್, ಮಾತಾಡಿ. ನಾನು ಸ್ಕ್ರೀನ್ ಮೇಲೆ ಮಾತಾಡಿ ಜಾಸ್ತಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಮೃತ ಅವರಿಗೆ ಮಿಸಸ್ ಇಂಡಿಯಾ ಆಗಲಿಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್, ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಒಂದು ಗಾದೆ ಮಾತಿದೆ, ಇಬ್ಬರು ಜಗಳ ಮೂರನೇ ಒಂದು ಲಾಭ ಅಂತ. ಪ್ರೊಡಕ್ಷನ್ ಹೌಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು, ಗಂಡ ಹೆಂಡತಿ ಜಗಳ ಆಡಿ ಚಿತ್ರದುರ್ಗಕ್ಕೆ ಲಾಭ ಆಗಿದೆ. ಸೊ ಇನ್ನಷ್ಟು ಜಗಳ ಆಡ್ತಾ ಇರಲಿ ಅವರು, ಇನ್ನಷ್ಟು ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರಲಿ. ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಂದು ತಂಡಕ್ಕೂ. 6 ಸಿನಿಮಾಗಳು ತುಂಬ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಶಶಾಂಕ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ರಾಗಿಣಿ ಮೇಡಮ್ ವೇದಿಕೆ ಬರಬೇಕು. ಅವನ ಖುಷಿ ಆಗ್ತದೆ ಅದನ್ನು ಅನೌನ್ಸ್ ಮಾಡೋಕ್ಕೆ. ಪ್ರೊಡಕ್ಷನ್ ನಂಬರ್ 2 ವಿನಯ್ ರಾಜ್ಕುಮಾರ್, ಡೈರೆಕ್ಟರ್ BSP ವರ್ಮಾ, ನಿರ್ಮಾಪಕರು ಅಮೃತ ವಿಜಯ್ ಕಾಟ. ಆಲ್ ದ ಬೆಸ್ಟ್ ಯು ಗೈಸ್. ಪ್ರೊಡಕ್ಷನ್ ನಂಬರ್ 2 ನಾಯಕ ನಟನಾಗಿ ವಿನಯ್ ರಾಜ್ಕುಮಾರ್ ಅವರು, ಅದೇ ರೀತಿಯಾಗಿ ನಿರ್ದೇಶಕರಾಗಿ ಮರ್ಫಿ ಸಿನಿಮಾದ ಮೂಲಕ ಈಗಾಗಲೇ ನಮ್ಮೆಲ್ಲರ ಪ್ರೀತಿಯನ್ನು ಪಡೆದಿರುವಂತಹ BSP ವರ್ಮಾ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ನಮ್ಮ ತಂಡ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮಿಸ್ ಇಂಡಿಯಾ ಗೆದ್ದಿದ್ದಕ್ಕೆ. ಮತ್ತು ಅದರ ಮೂಲಕವಾಗಿ ನೀವು ಸಿನಿಮಾ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ. 5 ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿ ಕನ್ನಡ ಸಿನಿಮಾ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಲೋಚನೆಯಲ್ಲಿ ನೀವು ಪ್ರೊಡಕ್ಷನ್ ಹೌಸ್ ಶುರು ಮಾಡಿಕೊಂಡು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ. ಈ ಥರದ ಒಂದು ಜೋಶ್ ಇರುವಂಥ ನಿರ್ಮಾಪಕರು ನೀವು ಹೇಳಿದರೆ ಆಗಲೇ ನಮ್ಮ ಸಿನಿಮಾ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಂಗೆ ಆಗಬೇಕು, ನಾವು ಗರ್ವದಿಂದ ನಿಲ್ಲೋಂಗೆ ಆಗಬೇಕು ಅಂತ ನಿಮ್ಮ ಉದ್ದೇಶಕ್ಕೇ ಗೆಲುವು ಸಿಗಲಿ ಅಂತ ಹಾರೈಸ್ತೀನಿ. ನೀವು ಗೆದ್ದರೆ ನಾವು ಗೆದ್ದಂಗೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಬ್ಯೂಟಿ ಕಾಂಪಿಟೇಷನ್ ಗೆದ್ದಿದ್ದಕ್ಕೆ. ಆ್ಯಂಡ್ ಆ ಸಿನಿಮಾ ಒಟ್ಟಿಗೆ ಲಾಂಚ್ ಆಗ್ತದೆ ಕನ್ನಡದಲ್ಲಿ. ನೆಕ್ಸ್ಟ್ ಆರಲ್ಲಿ ನಮ್ಮದು ಹೆಸರಿದೆ ಭಾಳ ಅದ್ಭುತವಾಗಿ ಓಡಿ ಎಲ್ಲ ಸಿನಿಮಾಗಳು. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಈ ಒಂದು ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲೇ ಸಿನಿಮಾ ಮಾಡ್ತಾ ಇರಲಿ, ಬೇರೆ ಲ್ಯಾಂಗ್ವೇಜ್ ಹೋಗೋದು ಬೇಡ, ಅದಷ್ಟು ಕನ್ನಡ ಸಿನಿಮಾಗಳೇ ಮಾತಾಡ್ತೀನಿ ಇಷ್ಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Thank you. ಎಲ್ರಿಗೂ ನಮಸ್ಕಾರ. I want to really heartfelt congratulations Amrita ji and Vijay sir. ತುಂಬ ಖುಷಿ ಆಗುತ್ತೆ.
ನಮ್ಮ ಕನ್ನಡದಲ್ಲಿ ಹೊಸ ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಬಂದಾಗ ತುಂಬ ಹೆಮ್ಮೆ ಅನಿಸುತ್ತೆ. ಇದೇ ರೀತಿಯಲ್ಲಿ ಅವರು ಸಾಕಷ್ಟು ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಲಿ. ಎಲ್ಲ ಐ ಥಿಂಕ್ ತುಂಬಾ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅನೌನ್ಸ್ ಆಗಿದೆ ಇವತ್ತು. ಸೊ ಐಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಆಲ್ ದೀಸ್ ಫಿಲ್ಮ್ಸ್ ಟೇಕ್ ಶೇಪ್. ಆ್ಯಂಡ್ ಆದಷ್ಟು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡ್ತಾ ಇರಿ ಸರ್. ನೀವು ಮೀಡಿಯಾದಲ್ಲಿ ಕೂಡ ಇವಾಗ ನೀವು ಟೇಕ್ ಓವರ್ ಮಾಡಿ ಏನೋ ಮಾಡಬೇಕು ಅಂತ ಹೊರಟಿದ್ದೀರ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ಇಲ್ಲಿ ಬಂದಿರೋಂಥ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಈ ಥರ ಸಂಭ್ರಮ ನೋಡಿ, ಇಂಡಸ್ಟ್ರಿಯವ್ರ ಸಂಭ್ರಮ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಗ್ನಗ್ತಾ ಇರಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ರಾಗಿಣಿ ಮ್ಯಾಮ್, ಎಲ್ಲ ಡೈರೆಕ್ಟರು ಹೀರೋ ಯಾರು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ, ಹೀರೋಯಿನ್ ಯಾರು ಅನೌನ್ಸ್ ಮಾಡಿಲ್ಲ, ಕೇಳಿ. ಮೋಸ್ಟ್ಲಿ ಎಲ್ಲ ಸಿನಿಮಾದಲ್ಲಿ ನಾನೇ ಹೀರೋಯಿನ್. ಬಟ್ those are surprise elements. ಎಲ್ಲ ಒಂದೇ ಸತಿ ಅನೌನ್ಸ್ ಮಾಡಿದ್ರೆ ಹೇಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ರಾಗಿಣಿ ದ್ವಿವೇದಿ ಅವರೇ. ಥ್ಯಾಂಕ್ ಯು. ಪ್ರೊಡಕ್ಷನ್ ನಂಬರ್ 3, ಡೈರೆಕ್ಟರ್ ಸಿಂಪಲ್ ಸುನಿ. ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗಿರೋ ಕಂಡೀಷನ್ ಅಲ್ಲಿ ಸಿನಿಮಾ ಮಾಡೋಂಥ ನಿರ್ಮಾಪಕರುಗಳು ಕಮ್ಮಿ ಆಗಿದ್ದಾರೆ. ಸೊ ಈ ವಿಚಾರದಲ್ಲಿ ಅವ್ರನ್ನ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಅವ್ರಿಗೆ ಅವ್ರು ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಒಂದು ಒಳ್ಳೆಯ ಲಾಭ ಬರಲಿ. ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ. ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂಥ ಅವರ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ತುಂಬ ಖುಷಿಯಾಗುತ್ತೆ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ. ತುಂಬ ಖುಷಿಯಾದ ವಿಚಾರ. ಇಲ್ಲಿ ಲಾಂಚ್ ಆದಂಥ ಎಲ್ಲ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹಾಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮುಂದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀಲಿ. ಹಾಗೆ ಕನ್ನಡ ಚಿತ್ರರಂಗನೂ ಸಹ ತುಂಬ ಮುಂದಕ್ಕೆ ತುಂಬ ಚೆನ್ನಾಗಿ ಬೆಳೆಸಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸ್ವಲ್ಪ ನಮ್ಮಂಥ ಮಹಿಳಾ ನಿರ್ದೇಶಕಿಯರ ಬಗ್ಗೆನೂ ಯೋಚನೆ ಮಾಡಿ ಸರ್. ಮಹಿಳಾ ನಿರ್ದೇಶಕರಿಗೂ ಸ್ವಲ್ಪ ನಿಮ್ಮ ಪ್ರೊಡಕ್ಷನ್ ಹೌಸ್ ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. Thank you very much, ma'am, for your vision. ಇವತ್ತಿನ ದಿನ ಯಾವುದೇ ಕಾರ್ಯ ಪ್ರಾರಂಭ ಆದರೆ ಅದಕ್ಕೆ ಜಯ ಸಿಗುತ್ತೆ. ಇವತ್ತಿನ ದಿನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಜಯ್ ಟಾಟಾ ಅವರು ಹಾಗೂ ಅಮೃತ ಮೇಡಮ್ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕನ್ನಡದಲ್ಲಿ ವಿಜಯ್ ಕಿರಂದರ್ ಅಂತ ದೊಡ್ಡ ಮೂವಿಗಳು ಮಾಡಿದರೆ ಸಕ್ಸಸ್ ಆಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಟಾಟಾ ಅವರು ಏನು ಇವತ್ತು ಹೆಜ್ಜೆ ಇಡ್ತಾ ಇದ್ದಾರಲ್ಲ, ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರು ವಿಜಯ ಸಿಗಲಿ, ಅವ್ರ ಹೆಸರಲ್ಲೇ ವಿಜಯ ಇದೆ. ಅಮೃತ ಮೇಡಮ್ ಸಾಥ್ ಕೊಡ್ತಾ ಇದ್ದಾರೆ. ಅವರು ಒಳ್ಳೆಯ ಯಶಸ್ಸಾಗಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂಭ್ರಮದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ. ವಿಜಯ್ ಟಾಟಾ ಅವರೇ, ನಮಗೆ ಮೇಡಮ್ ಅವರೇ, ನಿಮಗೆ ಅಭಿನಂದನೆಗಳು. ನಮಗೆ ವಿಜಯ್ ಟಾಟಾ ಅವರು ಮಾತಾಡ್ತಾ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಹಳ ಕಾನ್ಫಿಡೆನ್ಸ್ ಇಂದ, ಗಟ್ಟಿ ಧ್ವನಿಯಿಂದ ಬಹಳ ಹೆಮ್ಮೆ ಆಗುತ್ತೆ. ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿದ್ರು, ಬಹಳ ಸಂತೋಷ ಆಗುತ್ತೆ. ಅದು ಆರ್ಸಿ ನೋಡೋ ಮುಖಾಂತರ. ಸೊ ನಮಗೆ ನುಡಿದಂತೆ ನಡೀತಾ ಇದ್ದಾರೆ. ಇದನ್ನು ಮುಂದುವರಿಸಿದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು ಮೀಡಿಯಾ ಜೊತೆನೂ ಅವರು ಇವಾಗ ಶುರು ಮಾಡ್ತಾ ಇದ್ದಾರೆ ಗೊತ್ತಾಗಿದೆ. ಬೇದೂರು ಮೀಡಿಯಾ ಚಾನಲ್, ಪ್ರಜಾ ಟಿವಿ ಆಗಿರ್ಬೋದು. ಪ್ರಜಾ ಟಿವಿ ನಮ್ಗೆ ಭಾಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ಟಾಪ್ ಮೀಡಿಯಾ ಅನ್ನೋಕ್ಕಿಂತ ವಾಚ್ ಟಾಪ್ ಮೀಡಿಯಾ ಕೆಲಸ ಮಾಡ್ತಾ ಬಂದಿದೆ. ನಮಗೆ ಸಿನಿಮಾದಲ್ಲಿ ಸತ್ಯನ ಸುಳ್ಳು ತೋರಿಸಿದ್ರೆ ಸುಳ್ಳನ್ನು ಸತ್ಯ ಮಾಡಿದ್ರೆ ಪರವಾಗಿಲ್ಲ, ಬಟ್ ಮೀಡಿಯಾದಲ್ಲಿ ಅದಕ್ಕೆ ಭಾಳ ಗಂಭೀರವಾದ ಪರಿಣಾಮ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಮೀಡಿಯಾ ಚಾನಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ, ಸಿನಿಮಾದಲ್ಲೂ ಒಳ್ಳೆಯದಾಗಲಿ, ಮೀಡಿಯಾದಲ್ಲೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ಕೊಡುಗೆ ಇರಲಿ ಅಂತ ಹಾರೈಸ್ತೀನಿ.
ನಮ್ಮ ಪಾರ್ಟಿ ಸ್ಟಾರ್ಟ್ ಆಗೋದು ಪ್ರೇಮಲೋಕ ಸಾಂಗಿಂದ, ಪಾರ್ಟಿ ಮುಗಿಯೋದು ಪ್ರೇಮಲೋಕ ಸಾಂಗಿಂದ. ಅದು ನಮ್ಮ ಫ್ರೆಂಡ್ಸ್ ಅದು ದಿನ ಇರೋದು. ಸೊ ನಾನು ರವಿಚಂದ್ರನ್ ಮನೆಗೆ ಹೋಗಿ ಮೀಟ್ ಮಾಡಿ 2 ಅವರ್ ಡಿಸ್ಕಸ್ ಮಾಡಿದ್ದೀನಿ. ಆವಾಗ ನಮ್ಮ ವಾಸ್ತವನಿಗಳು ಕರ್ಕೊಂಡು ಹೋಗಿದೆ. ನಾನು ವಾಸ್ತು ತುಂಬ ನಂಬ್ತೀನಿ. ಯಾಕೆಂದರೆ ಫಸ್ಟ್ ನನಗೆ ರವಿಚಂದ್ರ ಅವ್ರ ಜೊತೆಲಿ ಮೂವಿ ಮಾಡಬೇಕಂತ ಉದ್ದೇಶ. ಅದಕ್ಕೋಸ್ಕರ ನಮ್ಮ ವಾಸ್ತವರ್ನ ಹೋಗಿ ಅವ್ರದ್ದು ಪೂರ್ತಿ ಡಿಸ್ಕಸ್ ಮಾಡಿ, ಅಫ್ಕೋರ್ಸ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಬಟ್ ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಇಟ್ಸ್ ನಾಟ್ 6 movies, ಇಟ್ಸ್ 7 movies. ಬಟ್ ರವಿಚಂದ್ರನ್ ಸರ್ ಒಪ್ಕೋಬೇಕದು, ಆ ಸ್ಟೋರಿ ಕೇಳಬೇಕು. ನಾನು ರಿಕ್ವೆಸ್ಟ್ ಮಾಡಿದ್ದು ಇವರು ಒಪ್ಕೊಳ್ಳಿ ಅಂತ. ಥ್ಯಾಂಕ್ ಯು. ವೇದಿಕೆಗೆ ಬರಬೇಕು ಅಂತ ನೋಡಿಸ್ತಾರೆ. ಇದೀಗ ನಮ್ಮ ಎಲ್ಲ ಪ್ರೀತಿಯ ಆಹ್ವಾನಿತರಿಗೆ ಬೊಕ್ಕೆ ಕೊಡೋದ್ರ ಮೂಲಕ, ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ರಾಜ್ಯ ದಯಮಾಡಿ ಪ್ರಶಾಂತ್ ಸಂಬರ್ಗಿ ಅವರು ವೇದಿಕೆಗೆ ಆಗಮಿಸಬೇಕು. ರವಿ ಸರ್ ಮಾತಾಡಿದ್ನಲ್ಲ, ರವಿ ಸರ್ ಮಾತಾಡಿಲ್ಲ ಇನ್ನ ಬೇರೆ ಎಲ್ಲ ಕೇಳಬೇಕು. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಆಲೋಚನೆಗಳು ಅಚ್ಚುಕಟ್ಟಾಗಿ ಮುಂದುವರಿಲಿ, ಆಯ್ಕೆಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ನ ತಗೊಂಡಿದ್ದೀರೋ ಆಲ್ರೆಡಿ. ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಸೆಲೆಕ್ಟ್ ಆಗಿರೋ ಈ ಅಷ್ಟು ಸಿನಿಮಾಗಳು, ಹೀರೋಗಳು, ಡೈರೆಕ್ಟರ್ಸ್ ಎಲ್ರಿಗೂ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಜಗಜಾಂತರು ಹಲವಾರು ನಿರ್ಮಾಪಕರನ್ನ ನೋಡಿದ್ದೀವಿ, ಹಲವಾರು ನಿರ್ದೇಶಕರನ್ನ ನೋಡಿದ್ದೀವಿ. ಸಾಧನೆ ಸಕ್ಸಸ್ನ ಊಹೆ ಮಾಡ್ಕೊಳ್ಳುವಂಥ ವಿಚಾರದಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದೆ. ಬಹುಶಃ ಸದ್ಯಕ್ಕೆ ಕೆಲವು ಸಿನಿಮಾಗಳಿಗೆ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಸಿನಿಮಾಗಳು ಹಾಗೆ ಇಲ್ಲ. ನಡೀತಿರೋ ಚೆನ್ನಾಗಿ ನಡೀತಾ ಇದ್ದಾವೆ. ಅಚ್ಚುಕಟ್ಟಾಗಿ ಏನೇನು ನಡೀತಿಲ್ವೋ, ಎಲ್ಲೆಲ್ಲಿ ತಿದ್ಕೋಬೇಕು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ. ಸಿಕ್ಕಿರೋ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತೀನಿ. ನೋ ಕಂಪ್ಲೇಂಟ್ಸ್, ಓನ್ಲಿ ರಿಸಲ್ಟ್ಸ್. ಗಾಡ್ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಥ್ರೂ ದಿಸ್ ಕಂಪನಿ ಅಂಡ್ ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಆರಂಭ ಇದೆಯಲ್ಲ, ಆರಂಭಕ್ಕೆ ಒಂದು ಚಿಕ್ಕ ವೈಬ್ರೇಷನ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂತಂದರೆ, ಒಂದು ಸ್ಪಂದಿಸುವಂಥ ಮನೋಭಾವ ಎಲ್ಲಿರುತ್ತೆ ಗೊತ್ತಾ, ಅಲ್ಲಿ ಮಾತ್ರ ಒಂಥರದ ಒಂದು ವೈಬ್ರೇಷನ್ ನಾವು ಕಂಡು ಬರಲಿಕ್ಕೆ ಸಾಧ್ಯ. ಈ ಒಂದು ಸರ್ ಮತ್ತು ವಿಜಯ್ ಸರ್ ಅವರ ಒಂದು ಚಾನಲ್ ರೀಲಾಂಚಿನ ಸಮಾರಂಭಕ್ಕೆ ನಾನು ಅಲ್ಲಿ ಹೋಗಿದ್ದೆ. 2 ಚಾನಲನ್ನು ರೀಲಾಂಚ್ ಮಾಡುವಂಥ ಒಂದು ಸಂದರ್ಭ. ಅದಾದ ನಂತರ ಚಿಕ್ಕದಾಗಿ ಒಂದಿಷ್ಟು ಹೇಳ್ತಾರೆ, ಚಿತ್ರರಂಗ ಮತ್ತು ನ್ಯೂಸ್ ಚಾನಲ್ ಇವೆರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಟ್ಟೊಟ್ಟಿಗೆ ಸಾಗುವಂಥ ಪಕ್ಕಪಕ್ಕದಲ್ಲೇ ಇರುವಂಥ 2 ಆಯಾಮಗಳು ಅಂತ. ಆದರೆ ಅದನ್ನು ಎಷ್ಟು ಚೆಂದ ನಿರೂಪಿಸ್ತಾರೆ ಅಂತಂತಂದರೆ, ಒಂದು ಸುದ್ದಿ ಮಾಧ್ಯಮದ ಓನರ್ ಆಗಿ 5-6 ಸಿನಿಮಾಗಳನ್ನು ಒಟ್ಟೊಟ್ಟಿಗೆ ಚಾಲನೆ ಕೊಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ಅವ್ರು ಹೇಳಿದ ಮಾತು ಅಕ್ಷರಶಃ ಸತ್ಯ ಅಂತ ಅನ್ನೋದಕ್ಕೆ ಇದಿಷ್ಟೇ ಸಾಕ್ಷಿ ಆಗುತ್ತೆ. ಆಮೇಲೆ 5 ಸಿನಿಮಾಗಳನ್ನು ಒಟ್ಟಿಗೆ ಶುರು ಮಾಡುವಂಥದ್ದು, 6 ಸಿನಿಮಾಗಳನ್ನ ಶುರು ಮಾಡುವಂಥದ್ದು ಇದೆಯಲ್ಲ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ಅಷ್ಟೇ ಹೆಮ್ಮೆ ಕೊಡ್ತಾ ಇದೆ. ಹೆಚ್ಚು ಹೊಸಬರಿಗೆ ಅವಕಾಶವನ್ನು ಕೊಡುವಂಥದ್ದು, ಹೊಸ ನಿರ್ದೇಶಕರನ್ನು ಆಯ್ದು ಚಿತ್ರರಂಗಕ್ಕೆ ತರುವಂಥದ್ದು ಇದೆಯಲ್ಲ, ಇದು ಭಾಳ ಪಾಸಿಟಿವ್ ವಿಚಾರ. ಇದು ಖಂಡಿತವಾಗಿಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಅತಿ ಹೆಚ್ಚು ಸಿನಿಮಾಗಳು ಬರಬೇಕು. ಯಾಕಂತಂದರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರಿಗೂ ನಾವು ಅಂದ್ಕೊಳ್ಳುವಂಥದ್ದು, ಒಂದು ಸಿನಿಮಾ ಶುರು ಆದಾಗ 100ರಿಂದ 150 ಜನ ಅಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು. ಇವತ್ತು 6 ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದರೆ 1000 ಜನಕ್ಕೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥದ್ದು. ಸರ್, ನಾನು ತುಂಬ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಅಷ್ಟು ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇದೆಯಲ್ಲ, ಅಷ್ಟರ ಜನಗಳ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ನನ್ನನ್ನು ನನ್ನ ಮನೆಗೆ ಮತ್ತೆ ಕರೆದುಕೊಂಡು ಬಂದಿದ್ದಾರೆ ಅಂತ ಅನ್ನೋ ಅಷ್ಟೇ ಪವಿತ್ರವಾಗಿದೆ ಈ ಒಂದು ಸ್ಟೇಜು. ಅಮೃತ ಸಂಭ್ರಮ. ಇವತ್ತು ನನಗೇನು ನೆನಪು ಬರ್ತಾ ಇದೆ ಅಂದರೆ, ಅಮೃತ
ಮಹೋತ್ಸವ ನನಗೆ ನೆನಪಿರ್ತಾ ಇದೆ. ಅಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ವಿಜಯ್ ಸರ್ ಅವರು ಇಲ್ಲಿ ಬಂದ ನಂತರ ಗೆಲುವನ್ನು ಕಂಡುಕೊಳ್ಳುವಂಥದ್ದು ಒಂದು. ಆದರೆ ಮೇಡಮ್ ಆಗಲಿ ಒಂದು ಗೆಲುವಿನೊಟ್ಟಿಗೆ ಬಂದಿದ್ದಾರೆ. ಅವರು ಮಿಸಸ್ ಇಂಡಿಯಾ ಅಂತನ್ನುವಂಥ ಒಂದು ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಅವರು ಗೆಲುವಿನ ಮುಖಾಂತರವೇ ಬಂದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಈ ಗೆಲುವು ನಿರಂತರವಾಗ್ತಾ ಇರಲಿ. 5ಕ್ಕೆ 5 ಸಿನಿಮಾ, ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ, ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ. 5ಕ್ಕೆ 5 ಸಿನಿಮಾಗಳು ಸೂಪರ್ ಹಿಟ್ ಆಗಲಿ. ಮತ್ತೆ ಅವರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ, 5 ಅಲ್ಲ 500 ಸಿನಿಮಾ ಮಾಡುವಂಥ ಶಕ್ತಿ ಅವರಿಗೆ ತಂದುಕೊಡ್ಲಿ. ನೋಡಿ, ಇವತ್ತು ಎಂಥ ಒಳ್ಳೆ ಪವಿತ್ರವಾದ ದಿವಸ ಅಂತಂದರೆ ಅದು ಕಾಕತಾಳೀವೋ ಅಥವಾ ಅವರು ನೋಡಿಕೊಂಡು ಇಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ಗುರು ಪೂರ್ಣಿಮೆ. ಇವತ್ತು ಬಹಳಷ್ಟು ಜನ ಹೇಳ್ತಾರೆ, ನಾನು ಒಂದು ಕಡೆ ಬೆಳಗ್ಗೆ ಓದಿದ್ದು ನೋಡಿದೆ, ಒಂದು ಒಳ್ಳೆ ಶುರು ಆಗಬೇಕು ಅಂದರೆ ಒಳ್ಳೆ ಗುರು ಇರಬೇಕಂತೆ. ಇವತ್ತು ಗುರುವಿನ ಸ್ಥಾನದಲ್ಲಿ ಇವತ್ತು ವಿಜಯ್ ಅವರು ನಿಂತ್ಕೊಂಡು ಇಷ್ಟು ಜನರನ್ನು ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾದರೆ ಖಂಡಿತವಾಗಲೂ ಈ ಗುರು ಪೂರ್ಣಿಮೆಯ ದಿವಸ ಏನೇ ಶುರು ಮಾಡಿದ್ರು ಕೂಡ ಗೆಲುವಿದೆ ಅಂತ ಅನ್ನೋದಕ್ಕೆ ಅವರ ಹೆಸರಿನಲ್ಲೇ ವಿಜಯ ಇಟ್ಕೊಂಡು ಬಂದಿದ್ದಾರೆ. ವಿಜಯ್ ಅವರಿಗೆ ನಿರಂತರವಾಗಿರಲಿ. ಕನ್ನಡ ಚಿತ್ರರಂಗದವನಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಮತ್ತು ಅವರಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ರವಿಚಂದ್ರ ಅವರ ಸಿನಿಮಾ ಬಂದಾಗ ದಿನಾ 4 ದೇಕಾವೆ. ಅದು ಮಾತ್ರ ಅಲ್ಲ, ಅವರು ಯುದ್ಧಕಾಂಡ ಸಿನಿಮಾ ಬಂದಿದ್ದಾಗ ಸೆಂಟ್ರಲ್ ಥಿಯೇಟ್ರಲ್ಲಿ ಪಿಕ್ಚರ್ ರಿಲೀಸ್ ಆಗಿತ್ತು. ಇಬ್ಬರಿಗೆ 2 ಟಿಕೆಟ್, 15 ರೂಪಾಯಿ ಟಿಕೆಟ್ ಇತ್ತು ಸರ್. ನಾನು ಒಬ್ಬರೇ ನಿಂತಿದ್ದೆ. ಹೌಸ್ಫುಲ್ ಎಷ್ಟು ಇರ್ತದೆ ಅಂದರೆ ಒಬ್ಬ ಒಂದು ಕೇಳಿದ್ರೆ ನಾವು ಒಂದು ಟಿಕೆಟ್ ನಾನು ನಿಮ್ಗೆ ಈ ಕೂಡ ಹೇಳಿದೆ. ನಾನು ಅಲ್ಲೇ ಬ್ಲಾಕ್ ಮಾಡಿಬಿಟ್ಟೆ. ನನಗೆ 30 ರೂಪಾಯಿ ಕೊಟ್ಟರೆ ಟಿಕೆಟ್ ತೆಗೆಸ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆಯ ಸಮಯ ಒಂದಾಗಿದೆ. ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ. 5 ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಒಳ್ಳೆ ದಿನ ಕೂಡ ಇವತ್ತು. ಸೊ ನೀವು ಶುರು ಮಾಡಿಲ್ಲ, ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರೋಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ. ಓಕೆನಾ? ಬನ್ನಿ ಪರವಾಗಿಲ್ಲ. ಇದನ್ನು ಹೇಳ್ತೀನಿ ಅಷ್ಟೇ. 5 ಸಿನಿಮಾ ಅನೌನ್ಸ್ ಮಾಡಿರೋದು. 6 ಸಿನಿಮಾ ನಂದು ಬಿಡಿ. ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದ್ರೆ 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದೇನು ಪಾಪ ಡೈರೆಕ್ಟರ್ಸ್ಗೆ ಬಗ್ಗೆ? ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳ ಮೇಲೆ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಹಾಕೊಂಡು ಸಿನಿಮಾ ಮಾಡೋದು ಕಲಿರಿ. ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡ್ಕೊಂಡು ಸಾಲನ ಮಾಡಬೇಡ, ಏನು ಮಾಡಬೇಡ. ಈಗ ಬಂದಿದ್ದಂತಾನೆ ನೀನು ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಅ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರ, ನೀವು ಸಾಯ್ತೀರಿ. 6 ತಿಂಗಳಲ್ಲಿ ನಿಮ್ಮೆಲ್ಲರೂ ಟೈಮ್ 6 ತಿಂಗಳ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಬಿಟ್ಟು ಬಂದ್ರಿ. ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆ ನಮ್ಮ ಜೊತೆ ಇನ್ನಷ್ಟು ಸಿನಿಮಾಗಳು ಸಾಗಿಸ್ಬೇಕು. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ, ಓಡ್ತಿಲ್ಲ ಅಂದ್ರೆ ಓಡ್ತಿದ್ರೆ ಇದೇನು ಬರ್ತಾರೆ? ಓಡುತ್ತೆ ಅನ್ಕೊಂಡೆ ನಂಬ್ಕೊಂಡು ಬರ್ಬೇಕಲ್ವಾ? ಓಡಿಸ್ಬೇಕು ಜೀವನದಲ್ಲಿ. ನಂಬಿಕೆ ಬೇಕು. ನಂಬಿಕೆನೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಎಲ್ಲ ಸಿನಿಮಾ ಓಡ್ಬಿಟ್ರೆ ಇನ್ಯಾಕ್ಬೇಕು? ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ. ಸಿನಿಮಾಗಳು ಬೀಳ್ತವೆ ಎದ್ದೇಳ್ತವೆ. 6 ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ ಈ 6 ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು. ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಲಿ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲ ನಮ್ಮದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು, ಅದು ರೆಡಿಯಾಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಇವರು 6 ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಆಗಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು. ಎಲ್ಲ ಕಂಡೀಷನ್ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ಮೇಷ್ಟು 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ ನಾನು. ರಿಸಲ್ಟ್ ಯೋಚನೆ ಮಾಡಿ. ಓಕೆ, ಆ್ಯಂಡ್ ಮೇಕ್ ಇಟ್ ಅ ಕಂಡೀಷನ್. ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲರೂ. 6 ತಿಂಗಳ ಮೇಲೆ ಯಾರಿಗೂ ₹1 ದುಡ್ಡು ಕೊಡಬೇಡಿ. ಸಿನಿಮಾ ಕೊಡುಗೆ ಸೇರಿಸ್ಬಿಡಿ. ಹೌದು, ದಟ್
should be the spirit of working day and night to get one cinema. ಇವತ್ತು ಮಾತಾಡಿದ್ರೆ ಮಲಯಾಳಂ ಸಿನಿಮಾ ಮಾಡುತ್ತೆ, ಮಲಯಾಳಂ ಸಿನಿಮಾ ಮಾಡೋದು. ಹೋಗಿ ಎಲ್ಲ ಮಲಯಾಳಂ ಸಿನಿಮಾನೇ ಮಾಡೋದು, ಹೋಗ್ಬಿಡಿ, ಇಲ್ಲಿ ಬರಲೇಬೇಡಿ ಯಾರಾಗ. ಚಾಲೆಂಜ್ ಮಾಡ್ಕೊಳ್ಳಿ, ಹೋಪ್ಸ್ ತಗೊಳ್ಳಿ. ಒಬ್ರು ಬಂದು ಸಿನಿಮಾ ಮಾಡ್ತೀನಿ, ನಾನು ನಿಮ್ಮ ಜೊತೆ ಆ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೋತೀರಾ ಇಲ್ಲ ಅನ್ನೋದು ನೀವು ಡಿಸೈಡ್ ಮಾಡ್ತೀವಿ. ಯು ಶುಡ್. ಬರ್ತಾರೆ ಪ್ರೊಡ್ಯೂಸರ್ಸ್, ಬರದೇ ಇದ್ದಾರೆ. ಬರ್ದೇನೆ 250 ಸಿನಿಮಾ ಮಾಡಿದ್ದೇವೆ ಕನ್ನಡ ಇಂಡಸ್ಟ್ರಿ ನಾವು ವರ್ಷಕ್ಕೆ. ಬರ್ತಾ ಇದ್ದಾರೆ, ಉಳಿಸ್ಕೋತಾ ಇದ್ದೀರ ನೀವೆಲ್ಲರೂ. ನೀವು ಯೋಚನೆ ಮಾಡಿ. ಸಿನಿಮಾ ಓಡಿಲ್ಲ ಅಂತ ಬಾಗಿಲು ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ಸಿನಿಮಾನ ಜನ ಹುಡ್ಕೊಂಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಬರ್ಬೇಕು ಜನನ. ನಿಮ್ಮ ಥಿಯೇಟ್ರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಬೆಟ್ಟಿ ಸಿನಿಮಾ ತೋರಿಸ್ತೀನಿ ಬನ್ನಿ, ಅರ್ಧ ಸಿನಿಮಾ ಇಂಟ್ರೋಲ್ ಮಾಡೋದು ದುಡ್ಡು ಕೊಡಿ. ಯಾರು ಇವನ್ನ ಹೇಳ್ಕೊಟ್ಟಿದ್ದು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೊಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ. ಅವ್ರು ಯಾರು ಹೊಸಬರಾದ್ರೂ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬರೇ ತಾನೆ. ಸರಣಿ ಇರೋದಾಗ ಒಪ್ಪಿಲ್ವ ಜನ? ಫಸ್ಟ್ ಪಿಕ್ಚರ್ ಇರೋದಾಗ ಗೆಲ್ಲಿಸಿಲ್ವ ನಿಮಗೆ? ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸಿಲ್ವಾ? ಎಲ್ಲ ಗೆದ್ಕೊಂಡು ಬಂದಿದ್ದೀವಿ, ಮಧ್ಯ ಹಿಗ್ಗಿದ್ದೀವಿ, ಎಲ್ಲ ನಡೆದಿದೆ ಜೀವನದಲ್ಲಿ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ. ಎಲ್ಲರೂ ನಾನು ಯಾರು ಡೈರೆಕ್ಟರ್ ಒಬ್ರು ಕೂಡ ಟಿಟಿಕೊಂಡಿಲ್ಲ ಸರ್. 6 ತಿಂಗಳ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂ ಅನ್ನಲಿಲ್ಲ, ಯಾರು ಹೂ ಅನ್ನಲಿಲ್ಲ. ಯಾಕಪ್ಪ? ಆರ್ ಯು ರೆಡಿ ಆರ್ ನಾಟ್? ಪ್ರಾಮಿಸ್ ಮಾಡಿದ್ದೆ 6 months ರೆಡಿ ನೀನು. ಬೇಕು ಇನ್ನೊಂದು 2 ತಿಂಗಳು ಬೇಕಾ ಹೇಳಿ, ನನ್ನ ಅವಕಾಶ ಕೊಡಿಸ್ತೀನಿ. ಎಷ್ಟಿದೆ? 2 ವರ್ಷ ಬೇಕಾ? 8 months. ಹಾಂ, ನೀನು ಏನಕ್ಕೆ 10 months ಕೇಳ್ತಿದ್ಯಾ ಅಂತ ನಮಗೆ ಸರಿ ಅಲ್ಲ. ಹಠ ತಗೊಂಡು 6 months ಮಾಡ್ರಿ. ಎಷ್ಟು ದಿವಸ ಶೂಟ್ ಮಾಡ್ಬೇಕಂದ್ರೆ ಒಂದ್ಸರಿ? ಹಾಂ, ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿಮಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ನಿಮ್ದು ರೈಟಿಂಗ್ ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ. 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅದು ಬಿಸಾಕ್ರಿ, ನೋಟ್ನ ಬಿಸಾಕ್ಬೇಡಿ. ಪೇಪರ್ ಎಷ್ಟು ಬೇಕಾದ್ರೆ ಅದು ಬಿಸಾಕ್ರಿ. ಅದನ್ನ ಮಾಡ್ರಿ. ನೀನು 3 ತಿಂಗಳು ಮಾಡಯ್ಯ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ. ಅದು ಓಡ್ದೇವರು ಸೈನ್ ಮಾಡಿಸ್ತೀನಿ ನಿನಗೆ. ಓಕೆ, ಮಾಡ್ರಿ ಎಲ್ಲ. ಇನ್ನು ಸುನಿ ಹೇಳೇ ಇಲ್ಲ, ಈಗ ಪಿಕ್ಚರ್ ಸೈನ್ ಆಗುತ್ತೆ ಅಂತ ಹೊಂಟದ ಅವನು. ಇದೇ ಪ್ರಾಬ್ಲಮ್. ಹಾಂ, ಇಲ್ಲಿ ಇಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಎದ್ದೋದ್ರೆ ಸಿನಿಮಾ ಕೊಡ್ಬೇಡಿದ್ದಾರೆ ಅವ್ರಿಗೆ. ಇಲ್ಲಿ ಇರಬೇಕು ಅಷ್ಟೇ. ಪ್ರೊಡಕ್ಷನ್ ನಮಗೆ ಮರ್ಯಾದೆ ಕೊಡೋದು ನೀವೆಲ್ಲ. ಹಾಗೆ ತಿನ್ನಪ್ಪ ಔಟ್ ಅವನು. ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟಲ್ಲಿ ಇದೆ. ವಿಜಯ್ ಇನ್ನೂ ಮಾತಾಡಲ್ಲ. ವಿಜಯ್ ಪರ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ. ಸುಮ್ಮನೆ ಕರೆಸಿಲ್ಲ ಅವ್ರನ್ನ, ಆಯ್ತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಸ್ಕ್ರಿಪ್ಟ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ ನನಗೆ. ಪೇಪರ್ ಎಷ್ಟು ಬೇಕಾದ್ರೆ ಬಿಸಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವುದೋ ಸಿನಿಮಾ ಮಾಡ್ತಾ ಇದ್ದಾರೆ. ಯಾರು ಜೊತೆ? ಯಾರು? ರಿಷಬ್. ನಿಮಗೂ ಅಷ್ಟೇ 6 ತಿಂಗಳು. ಎಲ್ಲರೂ 6 ತಿಂಗಳು ಸರ್. 6 ತಿಂಗಳಾದ್ರೆ ನಾನು ನಿಮ್ಗೆ ಬಂದು ಬೈತೀನಿ, ಹೇಳ್ತೀನಿ ಯಾರಾದ್ರೂ ಸಿನಿಮಾ ಲೇಟ್ ಮಾಡಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯುವರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ? ಎಲ್ಲ ಡೈರೆಕ್ಟರ್ಗಳು ಹೀರೋಗಳು ಸಪ್ಪೆ ಕೂತಿದ್ದಾರೆ. ನಿಮ್ಮ ಮಗನೇ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದ್ದಾರೆ ನೋಡಿ, ಅಂತ ಕೂತವ್ರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡಿ ಹೆಂಗ್ ಕೂತಿದ್ದೀರಾ ನೀವು. ಬಗ್ಗೆ ಕೊಟ್ಟಿದ್ದಾರೆ ಅವರು, ಅದೇ ಕೊಡಬೇಕು. ಓಕೆ, ನೀವೇನು ಸರ್ ಇಲ್ಲಿ? ಅದು ಓಕೆ. ಓಕೆ, ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊತೀನಿ. 6 ಸಿನಿಮಾ ಆದಮೇಲೆ ಅವ್ರು ಮಾಡಲಿ ಸರ್. 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳ 3 ತಿಂಗಳು ಸಿನಿಮಾ ಮಾಡ್ಕೊಡ್ತೀವಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಟಾಟಾದ ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿ ಎತ್ತು ನಿಂತು ಮಾತಾಡೋಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೆ ಬಡ್ಜೆಟ್ಟು ಕೊಡ್ತೀನಿ, ಟೈಮಿಂಗ್ ಕೊಡ್ತೀನಿ. ನೀವು ಪ್ರಿಪೇರ್ಡ್ ಆಗಿ ಬನ್ನಿ. ಕತೆ ತೊಗೊಂಡು ಬರಬೇಡಿ, ನಂತೆ ಕತೆ ತಗೊಳ್ಳಿ. ಚೆನ್ನಾಗಿ ಮಾಡ್ತೀನಿ ನಾನು. ಒಂದೊಂದ್ಸರಿ ಅನಿಸುತ್ತೆ ನಿಮಗೆ, ಬಟ್ ಮಾಡ್ಕೊಂಡ್ಮೇಲೆ ಅನಿಸುತ್ತೆ ನಿಮಗೆ. ಡೋಂಟ್ ವರಿ.
ಓಕೆ ಸಿನಿಮಾ ಟುಗೆದರ್ ಲೆಟ್ ಅಸ್ ಫಿನಿಶ್ ದಿಸ್ ಪ್ರಾಜೆಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸ್ ಖುಷಿ ನೋಡಿದ್ರೆ ಸರ್ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಇವರು ಗೆಲ್ಲಬೇಕು, ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಯು ಹವ್ ಗಿವನ್ ಎ ಫ್ಯೂಚರ್ ಟು ದೆಮ್, ಯು ಹವ್ ಗಿವನ್ ಕಾನ್ಫಿಡೆನ್ಸ್ ಟು ದೆಮ್, ಯು ಹವ್ ಗಿವನ್ ಬಿಲೀಫ್ ಟು ದೆಮ್, ಯು ಹವ್ ಬ್ರಾಟ್ ಹೋಪ್ ಟು ದ ಇಂಡಸ್ಟ್ರಿ. ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಇವತ್ತು ಮಾಡೋದು. ಒಳ್ಳೆ ದಿವಸ ಒಂದು ಓಪ್ಸ್ ಕೊಟ್ಟಿದ್ದೀರಾ. ಇಲ್ಲಿ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್ ನಿಮಗೆ. ಆ ಟಾಟಾ ಅಂತ ಇಟ್ಕೊಂಡಿದ್ದಾರೆ, ಮತ್ತೆ ಟಾಟಾ ಗಿಟ ಮಾಡ್ತಾರೆ. ಆಮೇಲೆ ಹೇಳಿದ್ರು ಡೈರೆಕ್ಟರ್ ಅಂದ್ರೆ ಭಯ, ಏನೋ ಡೈರೆಕ್ಟ್ ಹೊಡಿಬೇಕು ಮಾಡ್ತೀನಿ ಅಂತ. ಅದೊಂದು ಮಾತ್ರ ನೋಡ್ಕೊಳ್ಳಿ. ಯಾಕೆ ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಒಂದು ಕೂಡ ಭರವಸೆ, ನಂಬಿಕೆ ನಿಮಗೆ. ಓಕೆ, ಈ ಸಿನಿಮಾವರೆಗೂ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿದ್ದೀವಿ, ಬರೀ ವಿಜಯ್ ಇಟ್ಕೊಳ್ಳಿ. ಆಮೇಲೆ ಅಮೃತ ಒಂದು ಜೊತೆಲಿ ಇಟ್ಕೊಳ್ಳಿ. ಓಕೆ, ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. So big round of applause please. ಅಲ್ಲಿಂದ ಇಲ್ಲಿಗೆ 40 ವರ್ಷ ಆಗಿರ್ಬೋದು, ಆದ್ರೆ ನಾನು ಹೇಳಿದಾಗೆ ರವಿ ಸರ್ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಆಗ್ಲೂ ಅವರೇ ಹೀರೋ, ಈಗಲೂ ಅವರೇ ಹೀರೋ. ಅವಾಗ್ಲೂ ನಮ್ಮ ಜೂಹಿ ಚಾನಲ್ನ ಮೆರೆಸಿದ್ದು ನಮ್ಮ ವಿ ರವಿಚಂದ್ರನ್, ಈಗಲೂ ಕೂಡ ನಮ್ಮ ಮೆಸಸ್ ಇಂಡಿಯಾಗೆ ಕ್ರೌನಿಂಗ್ ಮಾಡ್ತಾ ಇರೋದು ಕೂಡ ವಿ ರವಿಚಂದ್ರನ್ ಅವರು. ಈ ನಡುವೆ ಮತ್ತೊಂದು ಡಿಮಾಂಡ್ ಇತ್ತು ಸರ್. ನಾವು ಪ್ರಖ್ಯಾತ ರಾಜಕಾರಣಿನೋ ಅಥವಾ ಯಾವುದೋ ಲೇಡಿ ಫಿಮೇಲ್ ಆಕ್ಟ್ರೆಸಸ್ ಅಥವಾ ದೊಡ್ಡ ವ್ಯಕ್ತಿ ಅಂತಂದು ಅವರಿಗೆ ಕಿರೀಟ ತೊಡಿಸ್ಬೇಕು ಅಂತ ಹೇಳುವಾಗ ಅವರು ಡಿಮಾಂಡ್ ಮಾಡಿದ್ದು ರವಿಚಂದ್ರನ್ ಅವರೇ ಕಿರೀಟವನ್ನು ತೊಡಿಸ್ಬೇಕು ಅಂತ ಡಿಮಾಂಡ್ ಮಾಡಿದ್ರು. ಇದು ನಾನು ನೆನ್ನೆ ಹೇಳ್ಬೇಕಾಗಿದ್ದಲ್ಲ ನನಗೆ, ನನ್ನ ಡಿಮ್ಯಾಂಡ್ ಇರೋದು. ವಿಜಯ್ ಟಾಟಾ ಸರ್ ನೋಡ್ಕೊತಾರೆ ಬಿಡಿ ಸರ್. ಸರ್ ಇವಾಗ ನೀವು ಬಂದ್ಮೇಲೆ ನಾವು ಒಂದು ರ್ಯಾಂಪ್ ವಾಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಹೀರೋಯಿನ್ ಅದ್ಭುತವಾಗಿ ಸುಂದರವಾಗಿ ಕಾಣಿಸೋದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ. ಒಂದು ಫೋಟೋ ಶೂಟ್ ಮಾಡಿದ್ರು ಕೂಡ ಬಹಳ ಡಿಫ್ರೆಂಟ್ ಆಗಿ ಅದ್ಭುತವಾಗಿರುತ್ತೆ. ಸೊ ಒಬ್ಬ ಹೀರೋಯಿನ್ ಅಥವಾ ಒಬ್ಬ ಮಿಸಸ್ ಇಂಡಿಯಾ ವಾಕ್ ಮಾಡಿಸೋದು ಕೂಡ ಅದು ರವಿಚಂದ್ರನ್ ಸರ್ಗೆ ಕರಗತ ಆಗಿರುತ್ತೆ. ನೀವಿಬ್ರು ದಯಮಾಡಿ ಒಂದು ರ್ಯಾಂಪ್ ವಾಕ್ ಮಾಡಬೇಕು ಸರ್. ದಯಮಾಡಿ ನೀವಿಬ್ರು ಈ ಕಡೆ ಬಂದ್ರೆ ಅವರಿಬ್ಬರಿಗೆ ಸ್ಟೇಜ್ ಬಿಟ್ಕೊಡೋಣ. ಐ ರಿಕ್ವೆಸ್ಟ್ ಪ್ಲೀಸ್. ಹಾಗೆ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಅವರು ಕೂಡ ಜಾಯ್ನ್ ಆಗಬೇಕು ಅನ್ನೋದು ಆಸೆ ಅವರು. ಅಂಡ್ ಅದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಐಶ್ವರ್ಯ ರೈ ಅವರು ಮಿಸ್ ವರ್ಲ್ಡ್ ಆದಾಗ ಅವರು ಬೆಂಗಳೂರು ಬಂದಾಗ ಅವ್ರಿಗೂ ಮೊದಲ ಸಾರಿ ಕ್ರೌನಿಂಗ್ ಮಾಡಿದ್ರು ನಮ್ಮೆಲ್ಲರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಸೊ ಇದು ನಾವೆಲ್ಲರಿಗೂ ಕೂಡ ವೆರಿ 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 ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಮೃತ ಟಾಟಾ ಅವರು ಮಿಸಸ್ ಇಂಡಿಯಾ ಗೆದ್ದಿದ್ದಕ್ಕೆ ಈಗ ಒಂದು ಕಂಡು ಹಣ ಸಂಸ್ಥೆ ಮಾಡ್ತಾ ಇದೆ. ಸೊ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶುರುನೇ ನಾನು ಮಾತಾಡಲ್ಲ, ಮಾತಾಡ್ಕೊಂಡು ಹೊರಟೋಗ್ಬಿಡ್ತೀನಿ ನಾನು. ಇಲ್ಲ ನಾವು ಬಾಗ್ಲ ಹಾಕ್ಬಿಡಿ ಪ್ಲೀಸ್. ಮತ್ತು ಮುರಳಿ ಸರ್ ವೇದಿಕೆಯಲ್ಲಿ ಇರಬೇಕು, ದಯವಿಟ್ಟು ಕೆಳಗೆ ಬಂದರೆ ಆಮೇಲೆ ನಾನು ಟಾಟಾ ಸರ್ ಒಂದು ಟಾಟಾ ಸರ್ ಇದ್ದೀವಿ, ಉಳಿದವರೆಲ್ಲ